ಪುರ್ಸಿ ನೀನ್ ಎತ್ತವ್ವ ಕಣ್ಲ ನಾನು ನನಗೇನೆ ಹಾಲ್ನಾಗೆ ಬಾದಾಮ್ ಪೌಡರ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತೀಯನ್ಲ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತಲೇ ನಾವು ನಿಮ್ಮನ್ನ ಕಿಡ್ನಾಪ್ ಮಾಡಕ್ ನೋಡಿದ್ದು. ನೀವೆಲ್ಲ ಯಾವತ್ತಿದ್ರು ಆ ಪುಟ್ಟಕ್ಕನ್ ಪರವಾಗಿ ಅಂತ ನಂಗೆ ಗೊತ್ತಿತ್ತು ಕಣ್ಲ. ಅದಕ್ಕೆ ಆ ಹಾಲ್ನ ಈ ಸುಳ್ಳಿ ಕುಡಿಸಿದ್ದು. ಲೇ ನಂಜಮ್ಮ, ನಿನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ನನ್ ಸಂಸಕ್ಕಿಲ್ಲ. ನೀನ್ ಬಾಯಿ ಮಣ್ಣಾಕ ಸುಮ್ಗಿರೆ. ನೀನು ನಂಬಿದಕ್ಕೆ ಹಾಲು ಕುಡಿಸ್ಬಿಟ್ರು ರೂಮ್ ಕೂಡಾಕ್ಬಿಟ್ಟು ಬಂದಿದ್ಯಾ ಮಾಡಾದವಳೆ. ಇನ್ನೇನ್ ಮಾಡ್ಬೇಕು? ನಿನ್ ತರ ನಾಟಕ ಆಡೋಳ್ಗೆ ಹಾಲು ಕುಡಿಸ್ತೀನಿ, ವಿಸನು ಕುಡಿಸ್ತೀನಿ. ಸಾಯಿಸು ನೋಡೋಣ. ನಮ್ಮವ್ವ ಈಗ ಒಳ್ಳೇದ್ ಮಾಡ್ತಾಳೆ ಅಂತ ನನಗೆ ಖುಷಿ ಅದೆ. ಅವಳಿಗೇನಾದ್ರೂ ವಿಸ ಗಿಸ ಹಾಕ್ತೀನಿ ಅಂತ ಅಂದೋ ಸರಿ ಇರಕ್ಕಿಲ್ಲ, ಈಗ್ಲೇ ಹೇಳ್ತೀನಿ. ಏಯ್, ನಿಮ್ಮ ಅವ್ವನ್ ತರ ಇರೋ ನಂಬಿಕೆ ದ್ರೋಹಿಗೆ ಒಂದೇ ಕಡೆ ಶಿಕ್ಷೆ. ಏಯ್, ನಮ್ಮವ್ವ ಅಲ್ಲ ಕಣೆ ದ್ರೋಹಿ ನೀನು. ಪುಟ್ಟವ್ವನ್ ಗಂಡನ್ ಕಿತ್ಕೊಂಡು ಪುಟ್ಟವ್ವಂಗೆ ಅವ್ರ ಮಕ್ಳಿಗೆ ಮೋಸ ಮಾಡಿದ್ಯಲ್ಲ, ಮನೆ ಆಳಿ ಕಣೆ ನೀನು. ಪಲ್ಲವಿ, ಪಲ್ಲವಿ ಮ್ಯಾಕ್ ಕೈ ಬಿತ್ತು ಅಂತಂದ್ರೆ ನನ್ ಕೈ ನಿನ್ ಮ್ಯಾಕ್ ಇರ್ತದೆ. ನಿಗಾ ಇರ್ಲಿ. ಕೋಳಿ ನಿಜ ಹೇಳಿದಕ್ಕೆ ದೊಣ್ಣೆ ತಗೊಂಡ್ ಹೊಡೆದಂಗಾಯ್ತಾ? ನಿಂದು ಅನಿಷ್ಟ ಜಾತಕ, ಅದಕ್ಕೆ ನೀನ್ ಇದ್ ಕಡೆ ಎಲ್ರಿಗೂ ನೋವೆ. ಏಯ್, ನನ್ನ ಎದ್ರ ಕಂಡ್ರೆ ನಿಮ್ಗೆಲ್ಲ ಎಂತ ಗತಿ ಬರ್ತದೆ ಅಂತ ತೋರಿಸ್ತೀನಿ, ನೋಡ್ತಾ ಇರ್ಲಾ. ಏಯ್, ನೀ ನಾಟಗಳು ನಾನು ಕಂಡಿವ್ನಿ. ಹೋಗ್ ಕ್ಯಾಮೆ ನೋಡು. ಬಾರ್ಲ ಮನೆಗೆ ನಿಂಗೈತೆ. ಇವಾಗಲೇ ಯಾರು ಬರ್ತಾರೆ ನಿನ್ ಮನೆಗೆ? ಅವ್ವ, ಈ ರಾಗಿ ತವ ಇನ್ಮೆ ಹುಷಾರಾಗಿರ್ಬೇಕು. ಕಾಳಿನ ಸರ್ಪ ಕೆಣಕಿದ್ರೆ ಕಚ್ಚುತ್ತೆ, ಆದ್ರೆ ಇವಳು ಮೇಲೇರಿ ರಕ್ತ ಇರ್ತಾಳೆ. ಈಗ್ಲಾದ್ರೂ ಬುದ್ಧಿ ಬಂತಲ್ಲ, ಜೋಪಾನ ಹೋಗಿ ಮನೆ ಸೇರ್ಕೊ. ಇನ್ನೊಂದ್ ಕಿತ ಈ ರಾಜಿ ಸಹವಾಸ ಮಾಡ್ಬೇಡ. ಇಲ್ಲ ಕಣಪ್ಪ, ಬೇಕಾಗಿಲ್ಲ ಅವಳು. ಅವ್ವ ನಡಿ ಹೋಗೋಣ. ಸರಿ ಬತ್ತೀವಿ ಕಣಪ್ಪ. ಕಾಳಿ ಬರ್ತೇನೆ. ಪುಟ್ಟವನ್ ಮನೆನಾಗತ್ತೆ, ಏನ್ ನಡೀತೈತೋ ಏನೋ. ಮಾತು ಕೇಳ್ಬಿಟ್ಟು ನೋಡಯ್ಯ, ಹೇಳಕ್ಕೂ ಕೇಳಕ್ಕೂ ಏನು ಉಳ್ದಿಲ್ಲ. ನನ್ನ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದೈತೆ ಅಂದ್ಮೇಲೆ ಇನ್ಯಾತ್ರ ಮಾತದು? ಅಬ್ಬ ನೋಡು, ನೀವು ಮಾತಾಡ್ತಾ ಇದ್ರೆ ನಾನು ಮನೇಲಿ ಹಾಚ್ಕೋಬೇಕಾಯ್ತದೆ. ಬ್ಯಾಡ ಅಂದ್ರೆ ಬ್ಯಾಡ ಆಯ್ತಯ್ಯ. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ ಬರಿ ಮುಳ್ಳೆ ಇರುವ ದಾರಿಲಿ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕನ ಮಕ್ಕಳು. ಪುಟ್ಟಕ್ಕನ ಮಕ್ಕಳು. ಒಬ್ಬನೇ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡಿಪಿಡು ಜೀವನ, ಸಾರ್ಥಕ ಪಡಿಸಿಕೊ ಜನುಮಾನ. ಅಳಿಯಂದ್ರೆ ಏನಿದು ಹೊಸ ಏಸ ಸರಳಾಗೈತೆ. ಥ್ಯಾಂಕ್ಸ್ ಮಗ. ಏನ್ ಸುಮ, ನನ್ನ ನೋಡ್ಬಿಟ್ಟು ಏನು ಹೇಳೇ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಾವ. ಥ್ಯಾಂಕ್ ಯು. ಸಣ್ಣವ್ರೆ, ಯಾಕೆ ಮಿಸ್ ಹೋಗಿಲ್ವೇ? ಇನ್ನೂ ಇಲ್ಲ, ಈಗ ಹೋಗ್ಬೇಕು. ಅಳೇಂದ್ರೆ
ಮಗಳು ಬರ್ಲಿಲ್ವಾ? ಇಲ್ಲ ಮಾವ್ಯ, ಅದು ನಂಗೆ ಆಚೆ ಕೆಲಸ ಇತ್ತು, ಅದಕ್ಕೆ ಒಬ್ಬನೇ ಬಂದೆ. ಕಟ್ಟಿಯಣ್ಣ, ನಿಮ್ಮ ನೋಡಿ ಇದ್ದಕ್ಕಿದ್ದಂಗೆ ಪುಟಕ ಮೇಸ್ಗೆ ಯಾರೋ ಧರ್ಮಾಧಿಕಾರಿಗಳು ಬಂದ್ಬಿಟ್ರೆ ನೋಂದ್ಕೊಬಿಟ್ಟೆ. ನಾನು ಯಾರೋ ಹೊಸ ಗೌಡ್ರು ಬಂದ್ರು ಅಂದ್ಕೊಂಡೆ. ಏನ್ ಬೇಕ ಈ ಕಂಟಿ ಹಿಂಗೆಯ. ಅವ ನಿನ್ ಕೈಯಾರೆ ಒಂದು ಕಾಪಿ ಕುಡಿ ಅಂತ ಬಂದೀವ್ನಿ, ಒಂದು ಫಿಲ್ಟರ್ ಕಾಪಿ. ಅವ ಈ ಅಂಗಿ ಪಂಚನೆಗೆ ಹೆಂಗ್ ಕಾಣಿಸ್ತೇವ್ನಿ? ಅವ್ವ ಯಾರ ಹತ್ರನೂ ಮಾತಾಡ್ತಾ ಇಲ್ಲ ಬಾವ. ಊರ ಜೊತೆನೂ ಪುಟಕ ಮುನ್ಸ್ಕೊಬಿಟ್ಟವಳೆ. ನಾನು ಈ ಹೊಸ ಅವತಾರದಾಗೆ ಅವ್ವನ್ ಕೋಪನ್ ಮರ್ತೇ ಬಿಟ್ಟಿದ್ದೆ. ಅವ ಎಲ್ರೂ ಸಮಯ ಕೇಳಿದ್ನಕ್ಕೂ ಯಾಕವ ಹೆಂಗ್ ಕೋಪ ಮಾಡ್ಕೊಂಡಿದ್ಯಾ? ಅವ ಪ್ಲೀಸ್ ಅವ ಮಾತಾಡವ. ಅವ ಇಲ್ಲ ನೋಡು, ಸದಾ ಕೋಪದಾಗ ಕುದಿತಾ ಇದ್ದವನು ಎಲ್ಲ ಬುಟ್ಟಿ ಒಳ್ಳೆನ ಹಾಕಿ ಹೆಂಗ್ ತಯಾರಾಗಿವ್ನಿ. ಅವ ಇವತ್ತಿಂದ ನಿನ್ ಸಿರಿ ಸಾನೆ ಒಳ್ಳೆನವ. ನೀನು ಕೂಡ ಕೋಪ ಬಿಟ್ಬಿಡವ. ನಾನು ಒಬ್ಬಳಿಗೋಸ್ಕರ ಕೋಪ ಮಾಡ್ಕೊಂಡಿಲ್ಲ ಕಣಪ್ಪ, ನಿನ್ನನ್ನು ಸೇರಿಸ್ಕೊಂಡೇ ಕೋಪ ಮಾಡ್ಕೊಂಡೆ.